ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ಪಾಲಿಗೆ ಎಂದಿಗೂ ಕೂಡ ಜೀವಂತವಾಗಿರ್ತಾರೆ. ಅಂಬಲಿ ಗಂಜಿ ನೀಡಿದ ತ್ಯಾಗಿ ಫಿಸಿಕಲ್ ಆಗಿ ಮಿಸ್ ಆಗಿರ್ಬೋದು ಸರ್. ಇಲ್ಲಿ ಮತ್ತೆ ಇಲ್ಲಿ ಯಾವತ್ತೂ ಕಂಬಳಿ ಹೊದಿಸಿ ಕಾಯುವ ಯೋಗಿ ಅಪ್ಪು ನಮ್ಮನ್ನೆಲ್ಲ ಅಗಲಿ ಸುಮಾರು 3 ವರ್ಷಗಳೇ ಆಯ್ತು. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ಇಂದಿಗೂ ಸಹ ಅಪ್ಪು ಮೇಲೆ ಅವರ ಅಭಿಮಾನಿಗಳು ಇಟ್ಟಿರುವ ಪ್ರೀತಿ ಇದೆಯಲ್ಲ, ಅದನ್ನ ವರ್ಣಿಸೋಕೆ ಚಾನ್ಸೇ ಇಲ್ಲ. ಇಂಥ ಸಾವಿರ ಸಂಬಂಧಗಳಿಗೆ, ಸಾವಿರಾರು ಸಂತೋಷಗಳಿಗೆ ನಮಸ್ಕಾರ ಹೇಳ್ತಾ ವಿದಾಯ ಹೇಳ್ತಾ ಇದ್ದೀನಿ. ಅಭಿಮಾನಿಯೊಬ್ಬರು ಪುನೀತ್ ರಾಜ್ಕುಮಾರ್ ಅವರ ಫೋಟೋದೊಂದಿಗೆ ಪವಿತ್ರ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ, ಪುಣ್ಯಾತ್ಮ ಪುಣ್ಯಾತ್ಮ ನೀನು. ಇವತ್ತು ಕೂಡ ಎಷ್ಟೋ ಜನರು ಅಪ್ಪುವನ್ನ ಮಾದರಿಯಾಗಿಟ್ಕೊಂಡು ಬದುಕಿದ್ರೆ ಪುನೀತ್ ರಾಜ್ಕುಮಾರ್ ತರ ಬದುಕಬೇಕು. ನಮಸ್ಕಾರ, ಸಮಗ್ರ ನ್ಯೂಸ್ಗೆ ಸ್ವಾಗತ. ನಾನು ವಸಂತರಾಜ್. ಕರ್ನಾಟಕದ ಯುವರತ್ನ ನಗುಮುಗದೊಡೆಯ, ನಾವೆಲ್ಲರೂ ಕೂಡ ಅವರನ್ನ ಬಹಳ ಪ್ರೀತಿಯಿಂದ ಅಪ್ಪು ಅಂತ ಕರಿತೀವಿ. ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ಪಾಲಿಗೆ ಎಂದಿಗೂ ಕೂಡ ಜೀವಂತವಾಗಿರ್ತಾರೆ. ಅಪ್ಪು ನಮ್ಮನ್ನೆಲ್ಲ ಅಗಲಿ ಸುಮಾರು 3 ವರ್ಷಗಳೇ ಆಯ್ತು. ಆದರೂ ಕೂಡ ಇಂದಿಗೂ ಸಹ ಅಪ್ಪು ಮೇಲೆ ಅವರ ಅಭಿಮಾನಿಗಳು ಇಟ್ಟಿರುವ ಪ್ರೀತಿ ಇದೆಯಲ್ಲ, ಅದನ್ನ ವರ್ಣಿಸೋಕೆ ಚಾನ್ಸೇ ಇಲ್ಲ. ಅದಕ್ಕೆ ಸಾಕ್ಷಿನೇ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳದಲ್ಲಿ ಅಭಿಮಾನಿಯೊಬ್ಬರು ಪುನೀತ್ ರಾಜ್ಕುಮಾರ್ ಅವರ ಫೋಟೋದೊಂದಿಗೆ ಪವಿತ್ರ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ನಿಜ, ಹುಬ್ಬಳ್ಳಿಯ ರಘು ಹಾಗೂ ಅವರ ಸ್ನೇಹಿತರೆಲ್ಲರೂ ಕೂಡ ಕುಂಭಮೇಳಕ್ಕೆ ತೆರಳಿದ್ರು. ಜೊತೆಗೆ ಪುಣ್ಯ ಸ್ನಾನವನ್ನ ಅವರು ಮಾತ್ರ ಮಾಡದೆ ಅಪ್ಪುವಿನ ಫೋಟೋದೊಂದಿಗೆ ಆ ಗಂಗೆಯಲ್ಲಿ ಮುಳುಗಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಪರ ಘೋಷಣೆಯನ್ನು ಕೂಗಿ ತಮ್ಮ ಅಭಿಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಸಾಕಲ್ವಾ ಒಬ್ಬ ಮನುಷ್ಯನಿಗೆ? ಅಪ್ಪು ಇವತ್ತಿಗೂ ಹಾಗೂ ಎಂದೆಂದಿಗೂ ಕೂಡ ಅವರ ಅಭಿಮಾನಿಗಳ ಪಾಲಿಗೆ ಹಾಗೂ ಕರ್ನಾಟಕದ ಪಾಲಿಗೆ ಎಂದೆಂದಿಗೂ ಅಪ್ಪು ಅಜರಾಮರ. ಇವತ್ತು ಕೂಡ ಎಷ್ಟೋ ಜನರು ಅಪ್ಪುವನ್ನ ಮಾದರಿಯಾಗಿಟ್ಕೊಂಡು ಅವರು ನಡೆದ ದಾರಿಯಲ್ಲೇ ಹಾಗೂ ಅವರು ಜೀವಂತವಾಗಿದ್ದಾಗ ಹೇಗೆ ತಮ್ಮ ಅಭಿಮಾನಿಗಳನ್ನ ಮಾತ್ರವಲ್ಲದೆ ಎಲ್ಲರೂ ಕೂಡ ಒಂದೇ ಎಂಬ ತತ್ವವನ್ನ ಅರಿತಿದ್ರು, ಅದೇ ರೀತಿಯಲ್ಲಿ ಅಭಿಮಾನಿಗಳು ಕೂಡ ಅದನ್ನ ಪಾಲಿಸ್ತಾ ಇದ್ದಾರೆ. ಬಹುಶಃ ಹಾಗಾಗಿ ಅಪ್ಪು ಭೌತಿಕವಾಗಿ ನಮ್ಮ ಜೊತೆ ಇಲ್ಲದೆ ಇರಬಹುದು, ಆದರೆ ಅವರ ನುಡಿಗಳು ಹಾಗೂ ಅವರು ಜನರಿಗೆ ಮಾಡಿದ ಉಪಕಾರದ ಜೊತೆಗೆ ಎಷ್ಟೋ ಬಡ ಜನರಿಗೆ ಸಹಾಯವನ್ನ ಮಾಡಿದ್ರು. ಇವತ್ತಿಗೂ ಕೂಡ ಅವರ ಧರ್ಮಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಅದನ್ನ ಮುಂದುವರಿಸ್ತಾ ಇದ್ದಾರೆ. ತುಂಬಾ ಜನ ಹೇಳೋದು ಒಂದೇ, ಬದುಕಿದ್ರೆ ಪುನೀತ್ ರಾಜ್ಕುಮಾರ್ ತರ ಬದುಕಬೇಕು. ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಅವರು ಅಂದು ಆ ರೀತಿ ಬದುಕಿದ್ದಕ್ಕಾಗಿಯೇ ಇಂದು ಜನರು ಅವರನ್ನ ತುಂಬಾ ಇಷ್ಟಪಡ್ತಾರೆ, ಅವರನ್ನ ಮಾರ್ಗದರ್ಶನವನ್ನಾಗಿಟ್ಕೊಂಡು ಬದುಕ್ತಿದ್ದಾರೆ ಎಂದ್ರೆ ತಪ್ಪಾಗಲಾರದು. ಸದ್ಯ ಕುಂಭಮೇಳದಲ್ಲಿ ಅಪ್ಪುವಿನ ಫೋಟೋ ಕಾಣಿಸಿಕೊಂಡಿದ್ದು ಅಭಿಮಾನಿಗಳಲ್ಲಿ ಸಂತಸವನ್ನ ಉಂಟು ಮಾಡಿದೆ. ಇದು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸಮಗ್ರ ನ್ಯೂಸ್. ಇದು ಭರವಸೆ, ನಂಬಿಕೆ, ಸ್ಪಷ್ಟತೆ.